ಕೆಲವರು ಅವರವರ ಕ್ಷೇತ್ರದ ಅನೇಕ ಸಮಸ್ಯೆಗಳನ್ನು ಕೂಡ ನನ್ನ ಹತ್ರ ಚರ್ಚೆ ಮಾಡಿದ್ದಾರೆ. ಅದನ್ನು ಕೂಡ ನಮ್ಮ ಹಣದ ಗಮನದಲ್ಲಿಟ್ಕೊಂಡು ಯಾವ ರೀತಿ ಅದನ್ನು ಉಪಯೋಗಿಸಬೇಕು, ಯಾವುದು ಕೂಡ ಕ್ಷೇತ್ರದ ಅಭಿವೃದ್ಧಿಗೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಯಾವುದೇ ಫಲಾನುಭವಿಗಳು ಕೊಡಬೇಕಾದ್ರೆ ಎಲ್ಲ ದಾಖಲೆ, ಫೋಟೋ, ಅವನಿಗೆ ಹಣ ಕೊಡಬೇಕಾದ್ರೆ, ಅವನಿಗೆ ಏನಾದ್ರು ಸಹಾಯ ಮಾಡಬೇಕಾದ್ರೆ, ಆ ಫಲಾನುಭವಿ ಆಯ್ಕೆ ಮಾಡಬೇಕಾದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಆ ಫಲಾನುಭವಿಗಳ ಇಂದಿನ ಪರಿಸ್ಥಿತಿ ಏನಿತ್ತು, ಕೊಟ್ಟ ಮೇಲೆ ಏನಾಗಿದೆ, ಅವನ ಫೋಟೋ, ಭಾವಚಿತ್ರ ಎಲ್ಲ ಕೂಡ ನೀವು ಇಟ್ಕೊಳ್ಬೇಕು, ವಿಡಿಯೋ ಮಾಡಬೇಕು. ಸೊ ಯಾರು ಕೂಡ ಮಿಸ್ಯೂಸ್ ಮಾಡ್ಕೊಳ್ಬಾರ್ದು ಅನ್ನೋದು ಕೂಡ ಹೇಳಿದ್ದೇವೆ. ಮತ್ತು ಪ್ರತಿಯೊಂದು ಅಭಿವೃದ್ಧಿ ಕೆಲಸದಲ್ಲೂ ಕೂಡ ಯಾವುದೇ ನಿಮ್ಮ ಅವ್ರವ್ರ ಕ್ಷೇತ್ರದಲ್ಲಿ ತೆಗೆದುಕೊಂಡ್ರೆ ಯಾವುದು ಕೂಡ ಬೋಗಸ್ ಕಾಮಗಾರಿಗೆ ಅವಕಾಶ ಕೊಡಬಾರ್ದು. ಸೊ ನನ್ನ ಮನೆಯಿಂದ ನಮ್ಮ ಸುರೇಶ್ ಮನೆಯಿಂದ ನನ್ನ ಮನೆಗೆ ಅಂತ 2 ಸತಿ ಬರ್ಸೋವಂಥದ್ದು, ಇವೆಲ್ಲ ಹೆಸರುಗಳನ್ನ ಚೇಂಜ್ ಮಾಡೋಂಥದ್ದು, ಅದಕ್ಕೆ ಬಿಲ್ ಮಾಡೋಂಥದ್ದು ಎಲ್ಲ ಕೂಡ ಬೇಕಾದಷ್ಟು ಹಿಂದೆ ಎಲ್ಲ ನಮಗೆ ಮಾಹಿತಿ ಎಲ್ಲ ಇದೆ. ನಾನು ಯಾರ ಕ್ಷೇತ್ರದಲ್ಲಿ ಇಂಥದ್ದನ್ನ ಚರ್ಚೆ ಮಾಡೋಕ್ಕೆ ಹೋಗುವುದಿಲ್ಲ. ಸೊ ಈ ವಿಚಾರದಲ್ಲಿ ನಾವು ಚರ್ಚೆಯನ್ನು ಅವ್ರಿಗೆಲ್ಲ ತಿಳುವಳಿಕೆ ಕೊಟ್ಟಿದ್ದೇವೆ. ಇದಲ್ಲದೆ ನಮ್ಮ ರೆವಿನ್ಯೂ ಇಲಾಖೆ ವತಿಯಿಂದ ಈಗಾಗಲೇ ನಮ್ಮ ಪರಮೇಶ್ವರ್ ಅವರು ಪ್ರತಿಯೊಂದು ಜಿಲ್ಲೆಯಲ್ಲಿ ಕನಿಷ್ಠ ಒಂದು 50,000 ಸೈಟರು ಹಂಚಬೇಕು ಅಂಥೇಳಿ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಸೊ ಎಲ್ಲ ಸರ್ಕಾರಿ ಎಲ್ಲೆಲ್ಲಿ ಜಮೀನಿದೆ ಅದನ್ನೆಲ್ಲ ಈಗಾಗಲೇ ಐಡೆಂಟಿಫಿಕೇಶನ್ ಮಾಡ್ತಾ ಇದ್ದೀವಿ. ಯಾರು ಬಡವರು ಸೈಟ್ ಇಲ್ಲ ಅವರಿಗೆಲ್ಲ ಸೈಟ್ ಕೊಡಬೇಕು ಅಂತೇಳಿ ಕಾರ್ಯಕ್ರಮವನ್ನು ಕೂಡ ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ ನಾವು ತಿಳಿಸಿದ್ದೇವೆ. ಅದಾದಮೇಲೆ ಯಾರು ಬಡವರಿಗೆ ಸೈಟ್ ಇಲ್ಲದವರು ಇದ್ದಾರೆ ಅವರೆಲ್ಲರೂ ಕೂಡ ಸೈಟ್ ಹಂಚುವಂಥ ಕಾರ್ಯಕ್ರಮವನ್ನು ಆದಷ್ಟು ಜರೂರಾಗಿ ಮಾಡಬೇಕು ಅಂತೇಳಿ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಇದ್ರ ಜೊತೆಗೆ ನಾನು ತಾಲೂಕ್ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ನಗರಸಭೆ, ಕಾರ್ಪೊರೇಷನ್ ಎಲ್ಲ ಈ ನವೆಂಬರು ಒಳಗಡೆ, ಈಗ ಡಿಸೆಂಬರ್ ಒಳಗಡೆ ಕಾರ್ಪೊರೇಷನ್ ಎಲೆಕ್ಷನ್ ಮಾಡಲೇಬೇಕು ನಾವು. ಸೊ ಎಲ್ಲರೂ ಕೂಡ ನಾವು ಮಾಡಲೇಬೇಕಾಗ್ತದೆ. SIR ಎಲೆಕ್ಷನ್ ಆದ ತಕ್ಷಣ, SIR ಮುಗಿದ ತಕ್ಷಣ ಅದನ್ನು ಎಲೆಕ್ಷನ್ ಡೇಟ್ನ ನಾವು ನಮ್ಮ ಇವ್ರಿಗೆ ಬರೆದು ಎಲೆಕ್ಷನ್ನ ಮಾಡಬೇಕು ಅಂತೇಳಿ ಅವ್ರಿಗೆ ಹೇಳಿದ್ದೇವೆ. ಯಾಕೆಂದರೆ ಇದರಿಂದ ನಮಗೆ ಗ್ರಾಂಟ್ಗಳಿಗೆ ತೊಂದರೆ ಆಗ್ತದೆ, ಜೊತೆಗೆ ಕೇಂದ್ರ ಸರ್ಕಾರದಿಂದ ಬರುವಂಥ ಹಣಕ್ಕೂ ಕೂಡ ತೊಂದರೆ ಆಗ್ತದೆ. ಇದಕ್ಕೆ ನಾವು ಅವಕಾಶ ಕೊಡಬಾರ್ದು ಅಂತೇಳಿ ಅದನ್ನು ತಿಳಿಸಿದ್ದೇನೆ. ಇನ್ನೊಂದು ಭಾಳ ಪ್ರಮುಖವಾದ ವಿಚಾರ ಏನಂದರೆ, ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂತೆ ಗ್ರಾಮೀಣ ಪ್ರದೇಶದಲ್ಲಿ, ತಾಲೂಕುಗಳಲ್ಲಿ, ಡಿಸ್ಟಿಕ್ಕಲ್ಲಿ ಅಲ್ಲೂ ಕೂಡ ಪ್ರೋತ್ಸಾಹ ಕೊಟ್ಟು ಆದಷ್ಟು ಜನರಿಗೆ ವಲಸೆ ಬರೋದನ್ನು ತಪ್ಪಿಸ್ಲಿಕ್ಕೆ ಅಲ್ಲಲ್ಲೇ ಏನೇನು ಮಾಡಬೇಕು ಅನ್ನೋದು ಕೂಡ ನಾವು ನಿಮ್ಮ ಕ್ಷೇತ್ರದಲ್ಲಿ, ನಿಮ್ಮ ಜಿಲ್ಲೆಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅಂತೇಳಿ ತಿಳಿಸಿ ಅಂತ ಕೂಡ ತಿಳಿಸಿದ್ದೇನೆ.